ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಜಿಮ್ಗೆ ಹೋಗ್ತಾ ಇದ್ದೀರಾ, ಬಟ್ ರಿಸಲ್ಟ್ಸ್ ಮಾತ್ರ ಕಾಣಿಸ್ತಾ ಇಲ್ವಾ? ಈ ತಪ್ಪು ಮಾಡ್ತಾ ಇದ್ದೀರೋ ಇಲ್ವೋ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ರಿ. ಆ ತಪ್ಪೇನಂದ್ರೆ ನೀವು ದಿವಸಕ್ಕೆ ಎಷ್ಟು ನಿದ್ದೆ ಹೋಗ್ಬೇಕು ಅಷ್ಟು ನಿದ್ದೆ ಹೋಗ್ತಾ ಇದ್ದೀರಾ. ಎಷ್ಟೊಂದು ಜನ ಏನ್ ಅನ್ಕೊಂತಾರೆ ಅಂದ್ರೆ ನಮಗೆ ಮಸಿಲ್ ಬಿಲ್ಡ್ ಆಗೋದು ಜಿಮ್ ಅಲ್ಲಿ ಅನ್ಕೊಂತಾರೆ. ಬಟ್ ಮೇನ್ ಥಿಂಗ್ ಏನಂದ್ರೆ ನಮ್ಗೆ ಮಸಿಲ್ ಬಿಲ್ಡ್ ಆಗೋದು ಜಿಮ್ ಅಲ್ಲಿ ಅಲ್ಲ ಗೈ, ನಮ್ಗೆ ಬಿಲ್ಡ್ ಆಗೋದು ಕಿಚನ್ ಅಲ್ಲಿ ಪ್ಲಸ್ ನಿದ್ದೆ ಅಲ್ಲಿ. ದಿವಸಕ್ಕೆ ಹೆಂಗಿಲ್ಲ ಅಂದ್ರೂ ಒಂದು 7 to 8 ಅವರ್ಸ್ ಮಿನಿಮಮ್ ಸ್ಲೀಪ್ ಮೇಂಟೈನ್ ಮಾಡಬೇಕು. ಆವಾಗ ನೀವು ಜಿಮ್ ಅಲ್ಲಿ ಕಷ್ಟಪಟ್ಟಿರೋದನ್ನ ಸ್ಲೀಪ್ ಅಲ್ಲಿ ಚೆನ್ನಾಗಿ ರಿಕವರಿ ಆಗ್ತದೆ ಬಾಡಿ. ಎಷ್ಟೊಂದು ಜನ 5 ಅವರ್ ನಿದ್ದೆ ಹೋಗಿದ್ರೆ ಸಾಕು ಅನ್ಕೊಂತಾರೆ, ಬಟ್ 5 ಅವರ್ಸ್ ಸಾಕಾಗಲ್ಲ ಗೈಸ್. ನಿಮ್ಗೆ ರಿಕವರಿ ಸ್ಲೋ ಆಗ್ಬಿಡ್ತದೆ, ನಿಮ್ ರಿಸಲ್ಟ್ಸ್ ಸ್ಲೋ ಆಗ್ಬಿಡ್ತದೆ. ಸೊ ಮಿನಿಮಮ್ 7 to 8 ಅವರ್ಸ್ ಸ್ಲೀಪ್ ಮೇಂಟೈನ್ ಮಾಡಬೇಕು ಪಕ್ಕ ದಿವಸ. ಆವಾಗ ನಿಮ್ ರಿಸಲ್ಟ್ಸ್ ನಿಮ್ ಬಾಡಿ ಎಲ್ಲ ಚೇಂಜ್ ಆಗ್ತಾ ಬರ್ತದೆ. ಸೊ ಮೇನ್ ಥಿಂಗ್ ಏನಂದ್ರೆ ಜಿಮ್ ಅಲ್ಲಿ ಎಷ್ಟು ಕಷ್ಟ ಪಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಮನೆಗೆ ಬಂದು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಕಿಚನ್ ಅಲ್ಲಿ ಏನ್ ಮಾಡ್ತೀವಿ ಅನ್ನೋದು ಪ್ಲಸ್ ನೈಟ್ 7 to 8 ಅವರ್ಸ್ ಮಿನಿಮಮ್ ಸ್ಲೀಪ್ ಮೇಂಟೈನ್ ಮಾಡ್ರಿ. ಆವಾಗ ನಿಮ್ಮ ಬಾಡಿಯಲ್ಲಿ ಚೇಂಜ್ ಕಾಣಿಸ್ತದೆ. ಈ ರೀಲ್ ಇಷ್ಟ ಆದರೆ ಅಕೌಂಟ್ನ ಫಾಲೋ ಮಾಡಿಕೊಂಡು ಈ ರೀಲ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಈ ರೀಲ್ ಅರ್ಥ ಆಗಿಲ್ವಾ? ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಂಡು.